ಹಾಯ್ ನಮಸ್ಕಾರ. ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆಲ್ಲ ಗೊತ್ತಾಗಿರುತ್ತೆ ಯಾವುದೋ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಆ, ಈಗ ಸದ್ಯಕ್ಕೆ 45 ಸಿನಿಮಾಗೆ ಯಾರೆಲ್ಲ ಕಾಯ್ತಾ ಇದ್ದೀರಾ, ಫ್ಯಾನ್ಸ್ ಆಗಿರ್ಬೋದು, ಪ್ರತಿಯೊಬ್ಬ ಸಿನಿ ಆಡಿಯನ್ಸ್ ಆಗಿರ್ಬೋದು, ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಈ ಆಗಸ್ಟ್ 15ಕ್ಕೆ ಒಂದು ಕನ್ಫರ್ಮ್ ಡೇಟ್ ಅಂತ ಅಂದ್ಕೊಂಡಿದ್ರು. ಬಟ್ ಈ ಒಂದು ಡೇಟು ಪೋಸ್ಟ್ಪೋನ್ ಆಗಿರುವಂಥದ್ದು. ಸೊ ಯಾವಾಗ ಏನು ಕತೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. 45 ಸಿನಿಮಾದು ಸದ್ಯದ ಒಂದು ಪ್ರೋಸೆಸ್ ಏನಿದೆ ಅಂತ ಹೇಳೋದಾಯಿತು ಅಂದರೆ, ಎಲ್ರಿಗೂ ಗೊತ್ತಿರೋ ಹಾಗೆಯೇ ಗೆಟು ಕಿಡ್ಸ್ ಅನ್ನೋ ಒಂದು ಆಫ್ರಿಕಾದ ಹುಡುಗರ ಜೊತೆ ಒಂದು ಪ್ರಮೋಷನ್ ವೀಡಿಯೋನ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅರ್ಜುನ್ ಸರ್. ರೀಸೆಂಟಾಗಿ ಎಲ್ಲ ಒಂದು ವಿಡಿಯೋ ಕೂಡ ವೈರಲ್ ಆಗಿರುವಂಥದ್ದು, ಅವ್ರಿಗೆ ಏರ್ಪೋರ್ಟಿಂದ ರಿಸೀವ್ ಮಾಡಿಕೊಂಡು ಬರ್ತಾ ಇರುವಂಥದ್ದು, ಅವ್ರಿಗೆ ಒಂದು ಹಾನರ್ ಮಾಡಿ ಪ್ರೊಡ್ಯೂಸರ್ ಸರ್ ಕರ್ಕೊಂಡಿರುವಂಥದ್ದು, ಇದೆಲ್ಲ ಒಂದು ನೋಡಿರ್ತೀರ. ಸೊ ಈ ಒಂದು ಪ್ರಮೋಷನ್ ಸಾಂಗು, ಯಾಕೆಂದರೆ ಇದು ವರ್ಲ್ಡ್ ವೈಡ್ ಈ ಒಂದು ಸಿನಿಮಾನ ರೀಚ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ನಮ್ಮ ಅರ್ಜುನ್ ಸರ್ ಏನಿದ್ದಾರೆ. ಸೊ ಈ ಅರ್ಜುನ್ ಸರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತೊಗೊಂಡ್ಮೇಲೆ ಸ್ವಲ್ಪ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ಅವರು ಒಂದು ನೆಕ್ಸ್ಟ್ ಲೆವೆಲಿಗೆ ಸಿನಿಮಾನ ರೀಚ್ ಮಾಡಿಸ್ಬೇಕು ಅಂತ ನಿಂತಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಗೆಟು ಕಿಡ್ಸ್ ಏನಿದ್ದಾರೆ ತುಂಬ ಒಂದು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೆಲ್ಲ ಏನೋ ಒಂದು ರೀಲ್ಸನ್ನು ಮಾಡ್ತಾರೆ. ಸೊ ಇವ್ರದ್ದು ಒಂದು ಟ್ರೂಪ್ ಜೊತೆಗೆ ಒಂದು ಪ್ರಮೋಷನ್ ವಿಡಿಯೋ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಂತೆ. ಸೊ ಅದು ಪ್ರೊಸೆಸ್ ನಡೀತಾ ಇದೆ. ಆಗಸ್ಟ್ 15ನೇ ತಾರೀಕು ಸಿನಿಮಾಗೆ ವೇಟಿಂಗಲ್ಲಿರುವಂಥ ಎಲ್ಲ ಅಭಿಮಾನಿಗಳ ಒಂದು ಕ್ಯೂರಿಯಾಸಿಟಿ, ರಿಲೀಸ್ ಮಾಡ್ತಾರಾ ಮಾಡಲ್ವಾ ಅನ್ನುವಂಥದ್ದು. ಸೊ ಪ್ರೊಡ್ಯೂಸರ್ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಈ ಒಂದು ವಿಷಯದಲ್ಲಿ. ಒಂದು ನೋಡ್ತಾ ಇದ್ದೆ ನಾನು ಯಾವುದೋ ಒಂದು ಇಂಟರ್ವ್ಯೂವಲ್ಲಿ, ಲೈಕ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಸದ್ಯಕ್ಕೆ ಆಗಸ್ಟ್ 15ಕ್ಕಿಲ್ಲ, ಒಂದು ಸಿನಿಮಾ ಬರ್ತಾ ಇರುವಂಥದ್ದು ಗೊತ್ತಿದೆ ಎಲ್ಲರೂ ಕೂಡ, ತಮಿಳ್ ಸಿನಿಮಾ ಕೂಲಿ ಸಿನಿಮಾ ಬರ್ತಾ ಇದೆ, ರಜನಿಕಾಂತ್ ಅವ್ರದ್ದು, ಮತ್ತು ಅದರಲ್ಲಿ ನಮ್ಮ ಉಪಿ ಸರ್ ಕೂಡ ಇದ್ದಾರೆ. ಸೊ ಈ ಸಿನಿಮಾ ರಿಲೀಸ್ ಆಗ್ತದೆ 14ನೇ ತಾರೀಕು. ಸೊ 15ಕ್ಕೆ ಒಂದೇನಿದು ನಮ್ಮ ಒಂದು 45 ಸಿನಿಮಾದ ಡೇಟ್ ಇತ್ತು. ಸೊ ಅದು ಒಂದು ರಿಲೀಸ್ ಆಗ್ತಾ ಇಲ್ಲ. ಸೊ ಯಾವಾಗ ಆಗುತ್ತೆ ಅಂತ ಪ್ರೊಡ್ಯೂಸರಿಗೆ ಕೇಳಿದರೆ, ಸೊ ಪ್ರೊಡ್ಯೂಸರ್ ಅವ್ರು ಏನು ಹೇಳಿದ್ದಾರೆ, ಸೊ ಇನ್ನೂ ನಾನು ಪ್ಲ್ಯಾನ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಬಟ್ ನೋಡೋಣ, ಅವರು ನನಗನ್ಸೋ ಪ್ರಕಾರವಾಗಿ ಆಗಸ್ಟ್ ಮಂತನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಎಷ್ಟು ಜನ ಹೇಳ್ತಾ ಇದ್ದಾರೆ 27ನೇ ತಾರೀಕು ಗಣೇಶನ ಹಬ್ಬದ ದಿನ ರಿಲೀಸ್ ಆಗುತ್ತೆ ಹಾಗೆ ಹೀಗೆ ಅಂತ. ಬಟ್ ಅದು ನಾಟ್ ಪಾಸಿಬಲ್ ನನ್ನ ಪ್ರಕಾರ. ಐ ಥಿಂಕ್ ಆಗಸ್ಟು ಸೆಪ್ಟೆಂಬರಲ್ಲಿ ಏನಾದರೂ ಪ್ಲ್ಯಾನ್ ಮಾಡ್ಬೋದು. ಸೊ ನಾನು ಒಂದು ರಿಕ್ವೆಸ್ಟ್ ಏನು ಹೇಳೋದು ಅಂತ ಅಂದರೆ, ಸೊ ಈಗಿನ ಸದ್ಯದ ಮಟ್ಟಿಗೆ ಸಿನಿಮಾ ಇಲ್ಲದೆ ಇರೋ ಒಂದು ಪರಿಸ್ಥಿತಿಯಲ್ಲೂ ಕೂಡ ಸೊ ಇಷ್ಟು ತಡವಾಗಿ ಸಿನಿಮಾಗಳನ್ನು ರಿಲೀಸ್ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಒಂದು ಬೇಸರ ತರ್ತಿರುವಂಥ ಸಂಗತಿ, ಅದರಲ್ಲಂತೂ ಯಾವುದೇ ಡೌಟ್ ಇಲ್ಲ. ಐ ಥಿಂಕ್ ನಾನು ಈಗ 6, 7, 8ನೇ ತಿಂಗಳು ಆಗೋಗ್ಬಿಡುತ್ತೆ. 8 ತಿಂಗಳಾದರೂ ಕೂಡ ಒಬ್ಬ ದೊಡ್ಡ ನಟರ, ಒಂದು ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗಿಲ್ಲ ಅಂತಂದರೆ ತುಂಬಾ ಒಂದು ರೀತಿಯಲ್ಲಿ ಇಂಡಸ್ಟ್ರಿಗೆ ಒಂದು ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು ನನ್ನ ಪ್ರಕಾರವಾಗಿ. ಯಾಕಂದರೆ 2025ರ ಒಂದು ಸ್ಕೆಡ್ಯೂಲಲ್ಲಿ ಒಂದು ಯಾವುದೇ ಒಂದು ಸಿನಿಮಾಗಳು ನೋಡೋದಾಯಿತು ಅಂತಂದರೆ ಯಾವುದೂ ಕೂಡ ಪ್ರೊಸೆಸ್ ಇಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ. ಸೊ ಈ ಒಂದು 45 ಸಿನಿಮಾದು ಪೋಸ್ಟ್ಪೋನ್ ಆಗಿರುವಂಥದ್ದು ನಿಜವಾಗ್ಲೂ ನನಗಂತೂ ಬೇಜಾರಾಗಿರುವಂಥ ಸಂಗತಿ. ನನಗೆ ಪರ್ಸ್ನಲಿ ನಾನು ತುಂಬ ಸಲ ಹೇಳ್ತಾ ಇರ್ತೀನಿ, ಒಂದು ಡೇಟನ್ನು ಅನೌನ್ಸ್ಮೆಂಟ್ ಮಾಡ್ತೀರಾ, ಬಟ್ ಆ ಡೇಟಿಗೆ ಪಕ್ಕ ರಿಲೀಸ್ ಮಾಡ್ತಿರೋ ಇಲ್ವೋ ಅನ್ನೋದು ಕನ್ಫರ್ಮ್ ಮಾಡಿ. ಸುಮ್ಮನೆ ಒಂದು ಡೇಟನ್ನು ಕೊಡ್ತೀರಾ, ಆಮೇಲೆ ನೆಕ್ಸ್ಟ್ ಏನೋ ಒಂದು ರೀಸನ್ ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡ್ತೀರಾ ಅಂತ. ಬಟ್ ಒಂದು ಪ್ರಮೋಷನಲ್ ಸಾಂಗ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಸ್ವಲ್ಪ ಪಾಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅದು ಹೊರತುಪಡಿಸಿದ್ರೆ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಕೂಡ ಆಡಿಯನ್ಸ್ ಹತ್ರ ಬರೋಕ್ಕೆ ರೆಡಿ ಇದೆ. ಸೊ 45 ಶಿವಣ್ಣ ಮತ್ತು ಉಪಿ ಸರ್ ನೋಡಲಿಕ್ಕೆ ತುಂಬಾ ಒಂದು ವೇಟಿಂಗ್ ಇರುವಂಥ ಸಿನಿಮಾ. ಆ್ಯಂಡ್ ನಾನು ಕೂಡ ತುಂಬ ವೇಟ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಒಂದು ಡೇಟ್ ಆದರೂ ಅನೌನ್ಸ್ ಮಾಡಿ. ಯಾಕಂದರೆ ಆಗಸ್ಟ್ 15ಕ್ಕೇನೋ ಒಂದು ಮೈಂಡ್ಸೆಟ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ಯಾನ್ಸ್ಗಳು ಫಿಕ್ಸ್ ಆಗಿರ್ತಾರೆ. ಒಂದು ಚಿಕ್ಕ ಪೋಸ್ಟರ್ ಮುಖಾಂತರನೋ ಏನಾದರೂ ಒಂದು ಮಾಡಿ. ನನಗನ್ಸೋ ಪ್ರಕಾರವಾಗಿ ಈಗ ಏನೋ ಒಂದು ಟ್ರೂಪ್ ಕರ್ಕೊಂಬಂದು ಒಂದು ಪ್ರಮೋಷನಲ್ ಸಾಂಗ್ ಮಾಡಿಸ್ತಾ ಇದ್ದಾರೆ. ಸೊ ಅದ್ರ ಮೂಲಕವಾಗಿ ಏನಾದರೂ ಒಂದು ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿಸ್ಬೋದು. ಮೇ ಬಿ ಅಂದ್ಕೊಂಡಿದ್ದೀನಿ ಆ ರೀತಿಯಲ್ಲಿ. ಲಾಸ್ಟಲ್ಲಿ ಏನಾದರೂ ಒಂದು ತೋರಿಸ್ಬಿಟ್ಟು ಈ ಟೈಮಲ್ಲಿ ರಿಲೀಸ್ ಆಗುತ್ತೆ, ಈ ಮಂತಲ್ಲಿ ರಿಲೀಸ್ ಆಗುತ್ತೆ ಅಂತ ಆ ಒಂದು ಸಾಂಗ್ ಮುಖಾಂತರನೇ ತೋರಿಸ್ಬೋದು, ನಾವು ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಸಿನಿಮಾ ಬರಲಿ. ಸೊ ಸದ್ಯಕ್ಕೆ ರಿಲೀಸ್ ಆಗ್ತಿರುವಂಥ ಸಿನಿಮಾ ಜುಲೈ 18ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ ಎಕ್ಕ ಸಿನಿಮಾ. ಸೊ ಎಕ್ಕ ಸಿನಿಮಾಗೆ ಫುಲ್ ಫೋಕಸ್ ಇದೆ. ಸೊ ಅದು ಯಾವುದೇ ಕಾರಣಕ್ಕೂ ಏನು ಡೇಟ್ ಹೆಚ್ಚು ಕಮ್ಮಿ ಆಗೋಲ್ಲ, ಪಕ್ಕ ಅವತ್ತೇ ರಿಲೀಸ್ ಆಗುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಹೇಗೆ ಬರುತ್ತೆ 45. ಸೊ ಆದಷ್ಟು ಬೇಗ ಅರ್ಜುನ್ ಸರ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಸರ್ ಬಹಳ ಕಾದ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ ಎಲ್ಲ ಸಿನಿಮಾಗಳಿಗೆ ಅಭಿಮಾನಿಗಳು, ಎಲ್ಲ ಸಿನಿಮಾಗಳಿಗೂ ಎಲ್ಲರೂ ಕೂಡ ವೇಟಿಂಗಲ್ಲಿದ್ದಾರೆ. ಸೊ ಆದಷ್ಟು ಬೇಗ ಡೇಟನ್ನು ಅನೌನ್ಸ್ ಮಾಡಿ ಅಂತ ಹೇಳ್ತಾ, ಸೊ ನಿಮಗೇನು ಅನಿಸುತ್ತೆ, ಯಾವಾಗ ರಿಲೀಸ್ ಆಗ್ಬೋದು 45? ಆ್ಯಂಡ್ ನೀವು ಯಾವ ಸಿನಿಮಾಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಯಾವ ಸಿನಿಮಾಗೆ ಕಾಯ್ತಾ ಇದ್ದೀರಾ?
ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಆಗಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.